ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ. ಆಗಸ್ಟ್ 6 ಮತ್ತು 7 ಮತ್ತು 8ನೇ ತಾರೀಕು ಶ್ರೀ ಕುಮಾರಸ್ವಾಮಿ ದೇವಾಲಯದಲ್ಲಿ ಹಾಡಿ ಕೃತಿಕೋತ್ಸವ ಮಹೋತ್ಸವ ನಡೆಯುತ್ತಿದೆ. 3 ದಿನಗಳ ಒಳ್ಳೆಯ ಜಾತ್ರಾ ಮಹೋತ್ಸವ. ಸೊ ನೀವೆಲ್ಲರೂ ಆಗಮಿಸಿ ಶ್ರೀ ಕುಮಾರಸ್ವಾಮಿ ಆಶೀರ್ವಾದ ಕಟಾಕ್ಷಕ್ಕೆ ಪಾತ್ರರಾಗಿ. ಇಂದು ಆಗಸ್ಟ್ 6, 2026 ಗುರುವಾರದಂದು ಸುಮಾರು ರಾತ್ರಿ 7 ಗಂಟೆಗೆ ನಾವು ಈ ದೇವಾಲಯಕ್ಕೆ ಬಂದಿದ್ದೇವೆ. ನೋಡಿ, ಬಾಲಸುಬ್ರಹ್ಮಣ್ಯ ಸ್ವಾಮಿಯವರು ಬಂದಿದ್ದಾರೆ. ಪಳನಿಯಲ್ಲಿ ನೋಡುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಹಾಗೆ ಇದ್ದಾರೆ. ಮಕ್ಕಳಲ್ಲೂ ಕೂಡ ಆ ದೇವರಿರ್ತಾರಲ್ಲ, ಆ ಪುಟ್ಟ ಬಾಲಕನಲ್ಲೂ ಆ ಕುಮಾರಸ್ವಾಮಿ ಅಂದರೆ ಮುರುಘಾ ಸುಬ್ರಹ್ಮಣ್ಯ ಸ್ವಾಮಿ ಇದ್ದಾರೆ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡ್ಬಂದಿದ್ದಾರಲ್ಲ. ಸೊ ಇವತ್ತಂತೂ ಸಂಜೆ 6 ಗಂಟೆ ತನಕ ಭರಣಿ ನಕ್ಷತ್ರ ಆಯಿತು. 6 ಗಂಟೆ ನಂತರ ಕೃತಿಕಾ ನಕ್ಷತ್ರ ಕೂಡ ಶುರುವಾಗಿದೆ. ಅದರ ಪ್ರಯುಕ್ತವಾಗಿ ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತ ಸಾಗರವೇ ಈ ದೇವಾಲಯಕ್ಕೆ ಕಾವಡಿಯನ್ನು ಹೊತ್ತು ಹರಿದು ಬಂದಿದೆ. ಸೊ ನಾನು ಗೌರಿ ಇಬ್ಬರು ಆ ಪುಟ್ಟ ಬಾಲಸುಬ್ರಹ್ಮಣ್ಯ ಫೋಟೋ ವಿಡಿಯೋ ತೆಗೆಸ್ಕೊಂಡ್ವಿ. ಸೊ ಹಿಂದೆ ಅವ್ರ ತಂದೆಯವರು ಕೂಡ ಬಂದಿದ್ದಾರೆ ಕಾವಡಿ ಹೊತ್ಕೊಂಡು. ಈ ದೇವಾಲಯಕ್ಕೆ ಬಂದರೆ 5 ದೇವಸ್ಥಾನ ಒಂದೇ ಸ್ಥಳದಲ್ಲಿ ನೀವು ದರ್ಶನ ಮಾಡ್ಬೋದು. ಸೊ ನೋಡಿ, ಇಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ ಇದೆ, ಎದುರುಗಡೆ ಶ್ರೀ ಮಹಾಗಣಪತಿ ದೇವಾಲಯ. ಸೊ ನೋಡಿ, ಇಲ್ಲಿ ಪುಟ್ಟ ಮಗು ಒಂದು ಸುಬ್ರಹ್ಮಣ್ಯ ಸ್ವಾಮಿಯ ವೇಷ ಹಾಕೊಂಡು ಬಂದಿದೆ. ನೋಡೋಕ್ಕೆ ಆ ಬಾಲಸುಬ್ರಹ್ಮಣ್ಯ ಸ್ವಾಮಿಯೇ ನೋಡ್ದಂಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ, ಮುದ್ದಾಗಿ ಮಗು. ಈಗ ಎಲ್ಲರೂ ಮನ್ಕೋತಾರೆ. ಸೊ ಅದ್ರ ಮೇಲೆ ಕಾವಡಿ ಹೊತ್ತಿರೋರು ಹಾಗೆ ಬಾಲಸುಬ್ರಹ್ಮಣ್ಯ ಸ್ವಾಮಿಯವರು ಅವರ ಮೇಲೆ ದಾಟ್ಕೊಂಡು ಹೋಗ್ತಾರೆ. ಇದು ಹಿಂದಿನ ಕಾಲದಿಂದ ರೂಢಿಯಲ್ಲಿದೆ. ಸೊ ಕಾವಡಿ ಹೊತ್ಕೊಂಡವ್ರು ಮುಂದೆ ಮಲ್ಕೊಳ್ಬೇಕು. ಸೊ ಅವ್ರನ್ನ ದಾಟ್ಕೊಂಡು ಹೋಗಬೇಕು. ಸೊ ದೇವರೇ ನಮ್ಮನ್ನು ದಾಟ್ಕೊಂಡು ಹೋಗಿದೆ ಅಂತ ಭಾವಿಸ್ತಾರೆ. ನೋಡಿ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ ಪಳನಿ ಸ್ವಾಮಿಗೆ. ಪಳನಿ ಸ್ವಾಮಿಯ ದರ್ಶನ ಮಾಡ್ದಂಗೆ ಆಯಿತು. ಈ ಮುದ್ದಾದ ಪುಟ್ಟ ಸುಬ್ರಹ್ಮಣ್ಯ ಸ್ವಾಮಿ ನೋಡಿ. ಸೊ ಈ ಮುದ್ದು ಮಗುತ್ತವ ನಾನು ಗೌರಿ ಇಬ್ಬರು ಫೋಟೋ ವಿಡಿಯೋ ತೆಗೆಸ್ಕೊಂಡ್ವಿ. ತುಂಬಾ ಮುದ್ದಾಗಿ ಸುಬ್ರಹ್ಮಣ್ಯ ಸ್ವಾಮಿ ನೋಡ್ದಂಗೆ ಆಗುತ್ತಲ್ಲ. ಆ ಸುಬ್ರಹ್ಮಣ್ಯ ಸ್ವಾಮಿಯೇ ದರೆಗಿಳಿದು ಬಂದಾಗಿದೆ, ಅಷ್ಟು ಮುದ್ದಾಗಿದೆ ಈ ಮಗು. ಸೊ ಆ ಮಗುವಿನ ಕಾಲಿಗೂ ಕೂಡ ನಮಸ್ಕಾರ ಮಾಡ್ಕೊಂಡ್ವಿ. ಶ್ರೀ ಮಹಾಗಣಪತಿಯ ದರ್ಶನ ಮಾಡಿಕೊಳ್ಳಿ. ಶ್ರೀ ಪಂಚಮುಖಿ ಮಹಾಗಣಪತಿ ಏಕದಂತ ಇದ್ಮೇ ವಕ್ರತುಂಡಾಯ ಧೀಮಿ ತನ್ನೋದಂತಿ ಪ್ರಚೋದಯಾತ್. ಈ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಆ ಕುಮಾರಸ್ವಾಮಿ ಮೃತ್ಯುಂಜಯ ಕುಮಾರಸ್ವಾಮಿಯ ದರ್ಶನ ಕೂಡ ಹತ್ತಿರದಿಂದನೇ ಸಮೀಪದಿಂದನೇ ಮಾಡಿಸ್ತೇವೆ. ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲಿ ಕುಂತ್ಕೊಂಡು ಕಣ್ತುಂಬಿಕೊಳ್ಳಿ. ಸೊ ವೇಲೆ ಕೂಡ ಇಲ್ಲಿಟ್ಟಿದ್ದಾರೆ. ಸೊ ಈಗ ಗಣೇಶ ಗೌರಿ ಇಬ್ಬರು ಮಲ್ಕೊಂಡಿದ್ದಾರೆ. ಸೊ ಆಗಲೇ ಗಣೇಶ ವೀಡಿಯೋ ತೆಗೆದಿದ್ದ. ನಾನು ಗೌರಿ ಗಣೇಶ ನಾವು ಮೂವರು ಹೋಗಿ ಈ ವಿಡಿಯೋ ಮಾಡ್ಕೊಂಬಂದಿದ್ದೀವಿ. 2 ಪಾರ್ಟ್ ಹಾಕ್ತೀನಿ ಈ ದಿನದ್ದು. ಸೊ ಈ ಪಾರ್ಟ್ 1 ಇದು. ಸೊ 2ನೇ ಪಾರ್ಟಲ್ಲಿ ನಾನು ಉತ್ಸವ ಮೂರ್ತಿಯನ್ನು ತೋರಿಸ್ತೀನಿ. ಉತ್ಸವ ಮೂರ್ತಿ ವೇಲ್ ಪೂಜೆದು ಆ ವಿಡಿಯೋ ಎಲ್ಲ 2ನೇ ವಿಡಿಯೋದಲ್ಲಿದೆ. ಮೆರವಣಿಗೆ ಇರುತ್ತೆ. ತಾಯಿ ಚಾಮುಂಡಾದೇವಿ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾತ್ಮಕ ಸಾಧಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಕಾರ್ತನಘ್ನೇ ಕನ್ಯಾಕುಮಾರಿ ಧೀಮಿ ತನ್ನೋ ದುರ್ಗೆ ಪ್ರಚೋದಯಾತ್. ಆ ತಾಯಿಯ ದರ್ಶನ ಮಾಡಿಕೊಂಡ್ರಲ್ಲ, ತುಂಬಾ ಚೆನ್ನಾಗಿದೆ. ಸೊ ನಾನು ಗೌರಿ ಇಬ್ಬರು ನಮಸ್ಕಾರ ಮಾಡ್ಕೊಂಡ್ವಿ. ಸೊ ಈಗ ಗೌರಿ ಇದ್ದಾಳೆ. ಸೊ ನಾನು ಕೂಡ ಬಂದೆ. ಸೊ ನಾಳೆ ಕೂಡ ಇವತ್ತು ಭರಣಿ ಕಾವಡಿ ಇವತ್ತು ಅಂದರೆ ನಾಳೆ ಆಗಸ್ಟ್ 7ನೇ ತಾರೀಕು ಕೃತಿಕೆ ಇರುತ್ತೆ, ಆಡಿ ಕೃತಿಕೆ. ಸೊ ಅವತ್ತು ಕೂಡ ಭಕ್ತಾದಿಗಳು ಇನ್ನೂ ಅತ್ಯಧಿಕ ಸಂಖ್ಯೆಯಲ್ಲಿ ಬರ್ತಾರೆ. ಮಾರನೇ ದಿನ ಅಂದರೆ ಶನಿವಾರದಂದು 8ನೇ ತಾರೀಕು ಆಗಸ್ಟು ಬೆಳಗ್ಗೆ 10 ಗಂಟೆಗೆ ಶ್ರೀ ವಳ್ಳಿ ಸುಬ್ರಹ್ಮಣ್ಯ ದೇವಸ್ಥಾನದ ಕಲ್ಯಾಣೋತ್ಸವ ಕೂಡ ನಡೆಯುತ್ತದೆ. ಸಂಜೆ 6-7 ಗಂಟೆಗೆ ಪಲ್ಲಕ್ಕಿ ಉತ್ಸವ ಕೂಡ ಇರುತ್ತೆ. ತಾವೆಲ್ಲರೂ ತಪ್ಪದೆ ಸುತ್ತಮುತ್ತಲಿರೋರು ಈ ಕುಮಾರಸ್ವಾಮಿ ದೇವಸ್ಥಾನ ಹನುಮನಗರ ಈ ಸುತ್ತಮುತ್ತಲಿರೋರು ಬಂದು ಆ ಸ್ವಾಮಿ ಆಶೀರ್ವಾದ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ.
ನೋಡಿ ಹಿಂದೆ ಎಷ್ಟು ಭಕ್ತಾದಿಗಳು ಬಂದಿದ್ದಾರೆ. ಯಾವ ವರ್ಷವೂ ಹಿಂದಿನ ದಿನ ಅಂದರೆ ಭರಣಿ ದಿನ ಎಷ್ಟು ಜನ ಇರಲಿಲ್ಲ. ನಾವು ಪ್ರತಿ ವರ್ಷ ಕೂಡ ಹೋಗ್ತೀವಿ. ಇವತ್ತಂತೂ ಕೃತಿಕ ಕೂಡ ಸಂಜೆ 6 ಗಂಟೆ ಮೇಲೆ ಸ್ಟಾರ್ಟ್ ಆಗಿರೋದ್ರಿಂದ ಅತ್ಯಂತ ಸಂಖ್ಯೆಯಲ್ಲಿ ಭಕ್ತ ಸಾಗರವೇ ದೇವಾಲಯಕ್ಕೆ ಹರಿದು ಬಂದಿದೆ. ಈಗ ವೇಲ್ ಪೂಜೆ ನಡೀತಿದೆ. ಹೋಮ ಮತ್ತು ಕಳಸ ಎಲ್ಲ ಇಟ್ಟಿದ್ದಾರೆ. ಸೊ ಎದುರುಗಡೆ ನವಲೋಹ ಶ್ರೀ ಕುಮಾರಸ್ವಾಮಿ ವಿಗ್ರಹ ಇದೆ. ಅಲ್ಲಿ ಈ ವೇಲಿಕ್ಕಿ ಕಳಸದಲ್ಲಿರುವ ನೀರನ್ನು ಅಭಿಷೇಕ ಮಾಡಿ ಆ ಅಭಿಷೇಕದ ನೀರನ್ನ ಭಕ್ತಾದಿಗಳೆಲ್ಲ ಮೇಲೆ ಹಾಕ್ತಾರೆ. ಸೊ ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತ ಸಾಗರ ಇರೋದ್ರಿಂದ ಈ ವಿಡಿಯೋನ ಹಿಡಿಯೋಕ್ಕಾಗಲಿಲ್ಲ. ಸೊ ವೇಲ್ ಪೂಜೆದು ಅಭಿಷೇಕ ಮಾಡೋದವೆಲ್ಲ ಸೊ ಲಾಸ್ಟ್ ಟೈಮೆಲ್ಲ ಹಿಡ್ದಿದ್ದೀನಿ. ಸೊ ನಾನು ವೀಡಿಯೋದಲ್ಲಿದೆ, ಹೇಗೆ ಮಾಡ್ತಾರೆ ಅಂತ ನೀವು ಹೋಗಿ ನೋಡ್ಬೋದು. ಅದು ಒಂದು ವರ್ಷದ ಹಿಂದೆ ಇರುತ್ತೆ, ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ನೋಡಿ, ಈಗ ಕುಮಾರಸ್ವಾಮಿ ದೇವಾಲಯದಲ್ಲಿ ಹರೋಹರ ವೇಲ್ ಮುರುಘ ವೆಟ್ರಿ ವೇಲ್ ಮುರುಗನಕ್ಕೂ ಹರೋಹರ ಅಂತ ಆ ಮುರುಗನ ನಾಮಸ್ಮರಣೆ ಕೇಳಿಸ್ತಿದೆ. ನೋಡಿ, ಒಬ್ಬರು ತಂದೆ ಮಗನ ಭುಜದ ಮೇಲೆ ಇಟ್ಕೊಂಡು ತೋರಿಸ್ತಿದ್ದಾರೆ. ಸೊ ಇಲ್ಲಿ ಕೂಡ ನಮ್ಮ ಪುಟ್ಟ ಪಳನಿಸ್ವಾಮಿಯವರು ಬಂದಿದ್ದಾರೆ. ಸೊ ಅವ್ರಿಗಂತೂ ದೇವಾಲಯದ ಒಳಗೆ ಬಿಟ್ಟು ದರ್ಶನ ಮಾಡಿಸಿದ್ರು. ಗರ್ಭಗುಡಿಯಲ್ಲಿರುವ ದೇವರು ಮತ್ತು ಇಲ್ಲಿ ಪುಟ್ಟ ಪಳನಿಸ್ವಾಮಿ ಎರಡೂ ಒಟ್ಟಿಗೆ ನೋಡ್ಬೋದು. ಸೊ ನಾನು ಗೋರಿಕ್ಕಿವಲ್ಲಿ ನಿಂತಿದ್ವಿ. ನವಗ್ರಹ ಗರುಡಗಂಬ ನೋಡಿ, ಇಷ್ಟು ಚೆನ್ನಾಗಿ ಹೂಗಳಿಂದ ದೇವಸ್ಥಾನ ಶೃಂಗಾರಗೊಂಡಿದೆ. ಈ ಸಲ ಒಂದು ರೀತಿ ಡೆಕೋರೇಷನ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆಯಲ್ಲ. ಮುಂದೆ ಕೂಡ ತುಂಬಾ ಅದ್ಭುತವಾಗಿದೆ ಡೆಕೋರೇಷನ್ ಎಲ್ಲ ಹೂದ್ದು. ಸೊ ಎಲ್ಲರೂ ಮೊಬೈಲಲ್ಲಿ ಫೋಟೋ ವಿಡಿಯೋ ಎಲ್ಲರೂ ತಕ್ಕತ್ತಿದ್ದಾರೆ. ಸೊ ನಾವು ಕೂಡ ಯಾರೆಲ್ಲ ಈ ಸಲ ಶ್ರೀ ಕುಮಾರಸ್ವಾಮಿ ದೇವಾಲಯಕ್ಕೆ ಬಂದು ಆ ಸ್ವಾಮಿಯ ದರ್ಶನ ಮಾಡಿದ್ದೀರಾ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಪಳನಿಸ್ವಾಮಿಗೆ ಮುಂದೆನೇ ಬೇಕು. ನೋಡಿ, ಗರ್ಭಗುಡಿಯಲ್ಲಿರುವ ಶ್ರೀ ಮೃತ್ಯುಂಜಯ ಕುಮಾರಸ್ವಾಮಿ. ಸೊ ಇಲ್ಲಿ ಈಗ ಮಹಾಗಣಪತಿಯ ದರ್ಶನ ಮಾಡಿಕೊಳ್ಳಿ. ನೋಡಿ, ಆ ದೇವರನ್ನು ನಮಸ್ಕಾರ ಮಾಡಲು ಪುಟ್ಟ ದೇವರು ಕೂಡ ಬಂದಿದೆ. ಸೊ ದೇವರಿಗೆ ನಮಸ್ಕಾರ ಮಾಡಿಕೊಂಡ್ರು. ಪುಟ್ಟ ಪಳನಿಸ್ವಾಮಿ ಕೂಡ ಇಲ್ಲೇ ದರ್ಶನ ಆಯಿತು. ನೋಡಿ, ಒಟ್ಟಿಗೆ ದೇವ್ರದ್ದು ಹಾಗೂ ಪುಟ್ಟ ಪಳನಿಸ್ವಾಮಿದು ಒಟ್ಟಿಗೆ ದರ್ಶನ ಆಯ್ತಲ್ಲ, ತುಂಬಾ ಚೆನ್ನಾಗಿದ್ದಾರಲ್ಲ. ಬನ್ನಿ ಈಗ ಒಳಗಡೆ ಹೋಗಿ ಆ ಸಮೀಪದಿಂದ ಆ ಕುಮಾರಸ್ವಾಮಿಯ ದರ್ಶನ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ ಆ ಸ್ವಾಮಿಗೆ. ಕಾರ್ತಿಕೈದ್ಮೇಹಿ ಶಕ್ತಿ ಹಸ್ತಾ ಇದ್ದೀನಿ ತಂದು ಸ್ಕಂದ ಪ್ರಚೋದಯಾತ್. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವ ರುಕುಮೇವ ಬಂಧನ ನೃತ್ಯ ಮೋಕ್ಷೀಯಾಮೃತಾತ್. ಸೊ ಆ ಸಮೀಪದಿಂದಲೇ ದೇವಸ್ಥಾನದ ಒಳಗೋಗಿ ಸೊ ಅರ್ಚನೆ ಮಾಡಿದ್ರು ಪುರೋಹಿತರು. ಆರತಿ ಕೂಡ ಮಾಡಿದ್ರು ನಮಗೆ. ನಾನು ಗೌರಿ ಗಣೇಶ ಮೂವರು ಒಳಗೋಗಿದ್ವಿ. ಹತ್ತದಿಂದ ದರ್ಶನ ಮಾಡ್ಕೊಂಡ್ರಿ. ವಿನಾಯಕ್ ಶರ್ಮಾ ಅವರು ಆರತಿ ಮಾಡಿಕೊಟ್ರು, ಅರ್ಚನೆ ಮತ್ತು ಆರತಿ. ನೋಡಿ, ಆ ಸ್ವಾಮಿಗೆ ಆರತಿ ಆಗ್ತದೆ, ವೀಕ್ಷಿಸಿ. ಓಂ ಶರವಣ ಭವಾಯ ನಮಃ. ಓಂ ಶರವಣ ಭವಾಯ ನಮಃ. ಸೊ ಮಂಗಳಾರತಿ ತಗೊಂಡ್ವಿ ನಾನು ಗೌರಿ ಗಣೇಶ. ಸೊ ದರ್ಶನ ಮಾಡ್ಕೊಂಡ್ರಲ್ಲ ತುಂಬ ಚೆನ್ನಾಗಿ. ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಪಕ್ಕದಲ್ಲಿದೆ. ಶ್ರೀಪೀಠೆ ಸುರಪೂಜಿತ ಚಂಕಚಕ್ರಗದಾಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ ನಮಸ್ತಸ್ಸೈ ನಮೋ ನಮಃ. ಆ ತಾಯಿಗೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ. ಮಧ್ಯರಾತ್ರಿ 1 ಗಂಟೆಗೆ ಪಳನಿ ಅಭಿಷೇಕ ಮಾಡ್ತಾರೆ ಕುಮಾರಸ್ವಾಮಿಗೆ. ಪಳನಿಗೆ ಹೇಗೆ ಅಭಿಷೇಕ ಮಾಡ್ತಾರೋ ಇಲ್ಲೂ ಕೂಡ. ಸೊ ಸಾರ್ವಜನಿಕರಿಗೆ 4 ಗಂಟೆ ಮೇಲೆ ಬೆಳಗಿನ ಜಾವ ದರ್ಶನ ಕೂಡ ಇರುತ್ತೆ. ಈಗ ದೇವ್ರ ದರ್ಶನ ಆದಮೇಲೆ ಬಂದಿರೋ ಭಕ್ತಾದಿಗಳೆಲ್ಲರಿಗೂ ಪ್ರಸಾದ ವಿನಿಯೋಗ ನಡೀತಿದೆ. ಭಕ್ತಾದಿಗಳು ಕೂಡ
ಪ್ರಸಾದ ಮಾಡ್ಕೊಂಬಂದು ಇಲ್ಲಿ ಹಂಚ್ತಾ ಇದ್ದಾರೆ. ದೇವಾಲಯದ ವತಿಯಿಂದ ಕೂಡ ಇಲ್ಲಿ ಪ್ರಸಾದ ಸೇವೆ ಕೂಡ ನಡೆಯುತ್ತಿದೆ. ನೋಡಿ, ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪ್ರಸಾದವನ್ನು ಸ್ವೀಕರಿಸುತ್ತಿದ್ದಾರೆ. ಸೊ ಈ ಕಡೆ ಬರೋರಿಗೆ ಇಲ್ಲಿ, ಆ ಕಡೆ ಇನ್ನೊಂದು ಪಾರ್ವತಮ್ಮ ದೇವ ದರ್ಶನ ಮಾಡ್ಕೊಂಬರೋರಿಗೆ ಆ ಕಡೆ ಪ್ರಸಾದ ವಿನಿಯೋಗ ನಡೆಯುತ್ತಿದೆ. ಸೊ ನಾವು ಕೂಡ ಪ್ರಸಾದನ ಸ್ವೀಕರಿಸ್ತೀವಿ. ಸೊ ಇಲ್ಲೂ ಕೂಡ ಮೆಂಬರು ಕಾವಡಿ ಹೊತ್ಕೊಂಡ್ಬರ್ತಿದ್ದಾರೆ. ನೋಡಿ, ಭಕ್ತಾದಿಗಳೆಲ್ಲರಿಗೂ ಪ್ರಸಾದ ಕೊಡ್ತಿದ್ದಾರೆ. ಜೊನ್ನೆ ತುಂಬ ಎರಡೆರಡು. ಸೊ ನಾನು ಗೌರಿ ಕೂಡ ಪ್ರಸಾದ ಇಸ್ಕೊಂಡ್ವಿ. ಸೊ ಫಸ್ಟ್ ಗೌರಿ ಹೋಗಿ ಇಸ್ಕೊಂಬಂದ್ಲು. ಸೊ ನೀವೇನಾದ್ರು ನಮ್ಮ ಈ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಆಗೋ ರೇಟ್ಗೆ ಶೇರ್ ಮಾಡಿ. ಇಷ್ಟವರೆಗೂ ನಮ್ಮ ಈ ಚಾನಲ್ನ ವೀಕ್ಷಕರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.